ವೀಕ್ ಡೇಸಲ್ಲಿ ಅಥವಾ ವಾರದ ದಿನಗಳಲ್ಲೆಲ್ಲ ಫಂಕ್ಷನ್ಸ್ ನಡೀತಾ ಇರುತ್ತೆ ಮತ್ತು ಪೂಜೆಗಳು ಇಟ್ಕೊಂಡಿರ್ತಾರೆ. ದೇವಸ್ಥಾನ ಇದೆ ಇಲ್ಲಿ, ಇಷ್ಟು ಪವರ್ಫುಲ್ಲು ದೇವಿ ಒಬ್ಬರಿದ್ದಾರೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಸರಿ ಹೊರಡೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯದಯನ್ ಯೂಟ್ಯೂಬ್ ಚಾನೆಲ್. ಏನು ಹಿಂಗೆ ರೆಡಿಯಾಗಿ ನಿಂತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ಇವತ್ತು ಒಂದು ಸ್ಪೆಷಲ್ ಡೇ. ಏನಪ್ಪ ಅಂತಂದರೆ ನಮ್ಮ ಆ್ಯನಿವರ್ಸರಿ ಇವತ್ತು, ನಂದು ಮತ್ತು ದಯನ್ ಅವ್ರದ್ದು. ಲೈಕ್ ನಾವು ಮದುವೆ ಆಗಿ ಇವತ್ತಿಗೆ 4 ಕಂಪ್ಲೀಟ್ ಆಗಿ 5 ಇಯರ್ಸ್ ಆಗುತ್ತೆ. ಸೊ ಆ ಒಂದು ಖುಷಿಯಲ್ಲಿದ್ದೀವಿ ನಾವು. ರೆಡಿ ಆಗಿಬಿಟ್ಟು ನಾನು ಟೆರೆಸ್ ಮೇಲೆ ಬಂದೆ. ಯಾಕಂತಂದರೆ ಹೇಗಿದ್ರು ರೆಡಿಯಾಗಿದ್ದೀನಲ್ಲ, ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಮೇಲೆ ಬಂದ್ವಿ. ಆಲ್ರೆಡಿ ಇನ್ನೇನು ಸಾಯಂಕಾಲ 6 ಗಂಟೆ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ನಾವು ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ. ಸ್ವಲ್ಪ ಲೇಸಿ ಡೇ, ವೆಡ್ನೆಸ್ಡೇ ಸ್ವಲ್ಪ ಲೇಸಿ ಡೇ ಅಂತ ಸಾಯಂಕಾಲ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ನಾವು. ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಫಸ್ಟು ಮನೆ ಹತ್ರನೇ ಇರೋವಂಥ ದೇವಸ್ಥಾನಕ್ಕೆ ಹೋಗ್ತೀವಿ, ಅದಾದಮೇಲೆ ಬೇರೆ ಇನ್ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತ ನೋಡೋಣ. ಇವಾಗ ಕೆಳಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಹೊರಡೋಣ, ಓಕೆನಾ? ಮನೆಯಿಂದ ಹೊರಟ್ವಿ. ನಮ್ಮನೆ ಹತ್ರನೇ 3 ದೇವಸ್ಥಾನ ಇದೆ. ಮುಳ್ಕಟ್ಟಮ್ಮ ದೇವಸ್ಥಾನ ಇದೆ, ಈ ಕಡೆ ಗಣೇಶ ದೇವಸ್ಥಾನ, ಇದು ಬಂದು ಕಾಲಭೈರವೇಶ್ವರ ದೇವಸ್ಥಾನ. 6 ಗಂಟೆ ಆದರೂ ಇನ್ನೂ ಓಪನ್ ಆಗಿಲ್ಲ. ಸೊ ಇಲ್ಲಿಂದ ಓಪನ್ ಆಗೋಷ್ಟೊತ್ತಿಗೆ ನಾವು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲಿಂದ ಮುಗಿಸ್ಕೊಂಡು ಆಮೇಲೆ ಈ ದೇವಸ್ಥಾನಕ್ಕೆ ಬರ್ತೀವಿ. ದೇವಸ್ಥಾನದ ಹತ್ತತ್ರ ಬಂದ್ವಿ. ಇನ್ನೇನು ದೇವಸ್ಥಾನಕ್ಕೆ ಎಂಟ್ರ್ ಆಗಬೇಕು. ಗಾಡಿ ಪಾರ್ಕಿಂಗು ಒಳಗಡೆನೇ ಇದೆ. ಸೊ ಒಳಗಡೆನೇ ಪಾರ್ಕ್ ಮಾಡೋಣ ಅಂದ್ಕೊಂಡ್ವಿ. ಯಾಕೆ ಒಳಗೆ ಮಾಡ್ಬೋದಿತ್ತಲ್ಲ? ಹೌದಾ? ಓಕೆ, ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಒಳಗೆ ಹೋಗ್ತೀವಿ. ಸೊ ದೇವಸ್ಥಾನಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ ಈಗ. ನಮ್ಮನೆಯಿಂದ ಬಂಡಿ ಮಕ್ಕಳಮ್ಮ ದೇವಸ್ಥಾನ ತುಂಬಾ ಹತ್ರ, ಅಂದರೆ ಒಂದು 5 ನಿಮಿಷನೂ ಆಗಲ್ಲ ಅನಿಸುತ್ತೆ ನಮ್ಮನೆಯಿಂದ ಹೊರಟ್ರೆ. ಇಲ್ಲಿ ವೀಕ್ ಡೇಸಲ್ಲಿ ಅಥವಾ ವಾರದ ದಿನಗಳಲ್ಲೆಲ್ಲ ಫಂಕ್ಷನ್ಸ್ ನಡೀತಾ ಇರುತ್ತೆ ಮತ್ತು ಪೂಜೆಗಳು ಇಟ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ. ದೇವಸ್ಥಾನ ಅಂತೂ ಎಷ್ಟು ಪ್ರಶಾಂತವಾಗಿದೆ ನೋಡಿ. ಯಾರೂ ಜನ ಇಲ್ಲ, ಕ್ರೌಡ್ ಇಲ್ಲ. ಯಾಕಂತಂದರೆ ಇವತ್ತು ನಾವು ಬಂದಿರೋದು ವಾರದ ಮಧ್ಯದಲ್ಲಲ್ವ, ಬುಧವಾರ. ಸೊ ಹಾಗಾಗಿ ಅಷ್ಟೊಂದು ಯಾರೂ ಕ್ರೌಡೇ ಇಲ್ಲ. ಅಷ್ಟೊಂದಲ್ಲ, ಯಾರೂ ಕ್ರೌಡೇ ಇಲ್ಲ ಇವತ್ತು. ಅಮ್ಮನವ್ರ ದರ್ಶನ ಮಾಡ್ಕೊಂಡು ಇವಾಗ ಹೊರಗೆ ಬಂದ್ವಿ. ಪ್ರಸಾದ ತೊಗೊಂಡಿದ್ದೀವಿ, ಪ್ರಸಾದ ಇಸ್ಕೊಂಡಿದ್ದೀವಿ, ತಿಂತಾ ಇದ್ದೀವಿ. ಏನಂತಂದರೆ ಗರ್ಭಗುಡಿ ಒಳಗಡೆ ನನಗೆ ಫೋಟೋಸಾಗಲಿ ವೀಡಿಯೋಸಾಗಲಿ ಮಾಡೋದಕ್ಕೆ ಅಲೋಡಿಲ್ಲ. ಸೊ ಹಾಗಾಗಿ ನಾನು ಯಾವುದೂ ವೀಡಿಯೋಸ್ ಮಾಡ್ಕೊಂಡಿಲ್ಲ. ನೀವು ಬಂದು ನೋಡಬೇಕು ಅಮ್ಮನವ್ರನ್ನ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗೊತ್ತಾ. ಅದು ನೋಡ್ತಾ ಇದ್ದರೆ ಅಮ್ಮನವ್ರಿಗೆ ದೃಷ್ಟಿ ಆಗಿಬಿಡುತ್ತೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದು ಆ್ಯಕ್ಚುಲಾಗಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವೇ ಡೈರೆಕ್ಟಾಗಿ ಬಂದು ಅಮ್ಮನವ್ರನ್ನ ನೋಡಿದ್ರೆ ಅಷ್ಟು ಸಕ್ಕತ್ತಾಗಿರುತ್ತೆ. ಅಂದರೆ ನಮ್ಮ ಕಣ್ಣೇ ಬಿದ್ದುಬಿಡುತ್ತೇನೋ ಅಮ್ಮನವ್ರ ಅಲಂಕಾರಕ್ಕೆ ಅಂತ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಯಾರ್ಯಾರು ಬಂದಿಲ್ಲ ಬನ್ನಿ ಒಂದ್ಸತಿ. ತುಂಬ ಶಕ್ತಿ ಇದೆ ಅಮ್ಮನವ್ರಿಗೆ. ಬಂದು ಬೇಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಏನಂತಂದರೆ ಮಂಗಳವಾರ ಮತ್ತು ಶುಕ್ರವಾರ ತುಂಬ ರಶ್ ಇರುತ್ತೆ, ಮತ್ತು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ. ಇವತ್ತು ಬುಧವಾರ ಆಗಿರೋದ್ರಿಂದ ಯಾವುದೂ ರಶ್ ಇಲ್ಲ ಇಲ್ಲಿ. ಸೊ ಹಾಗಾಗಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಂಗಳವಾರ ಶುಕ್ರವಾರ ಬಂದರೆ ಏನಂತಂದರೆ ಎಲ್ರಿಗೂ ಗರ್ಭಗುಡಿ ಒಳಗೆ ಬಿಡ್ತಾರೆ. ಆಮೇಲೆ ಅಮ್ಮನವ್ರ ಹತ್ರ ತಲೆ ಬಗ್ಗಿಸ್ಬಿಟ್ಟು ಅಲ್ಲಿ ನೀರು ಹಾಕ್ತಾರೆ. ಅದೊಂದು ಸಿಗುತ್ತೆ ಮಂಗಳವಾರ ಶುಕ್ರವಾರ ಬಂದರೆ. ಮತ್ತು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅನ್ನದಾನ ಇರುತ್ತೆ ಇಲ್ಲಿ ದೇವಸ್ಥಾನದಲ್ಲಿ, ಅದು ಕೂಡ ಸಕ್ಕತ್ತಾಗಿರುತ್ತೆ. ಇನ್ನೂ ಯಾರು ಬಂದಿಲ್ಲ, ಬನ್ನಿ, ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ದರ್ಶನ ಆಗುತ್ತೆ. ಅಂದರೆ ಹೆವಿ ರಶ್ ಇರ್ತಾರೆ ಮಾತ್ರ. ನೀವು ಸ್ವಲ್ಪ ಬರೋರು ಬೇಗನೆ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ನಮಗೆ ದೇವಸ್ಥಾನ ತುಂಬ ಹತ್ರ. ನಮ್ಮ ಮನೆಯಿಂದ ಒಂದು 5 ನಿಮಿಷನೂ ಆಗೋಲ್ಲ, 5 ನಿಮಿಷದ ಒಳಗೆಲ್ಲ ದೇವಸ್ಥಾನಕ್ಕೆ ಬಂದ್ಬಿಡ್ಬೋದು. ಇನ್ನೊಂದು ಏನಂತಂದರೆ ನನಗೆ ಅಮ್ಮನವ್ರದ್ದು ಸಂಕಲ್ಪ ಇದೆ. ಐ ಮೀನ್ ನನಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಆವಾಗ ಅಂದರೆ ಕೇಳ್ಕೊಂಡಿದ್ದೆ ಅಮ್ಮನವ್ರಿಗೆ ಎಲ್ಲ ಥರ ಹುಷಾರಾದರೆ ಪರ್ಫೆಕ್ಟಾಗಿ ಬಂದು ನಾನು ನಿಂಬೆಹಣ್ಣು ತುಪ್ಪ ಹಚ್ತೀನಿ ಅಂತ. ಬಟ್ ಅದನ್ನು ಬಾಕಿ ಇದೆ, ನಾನು ಇನ್ನೂ ಬಂದು ಹಚ್ಚಿಲ್ಲ. ಅದನ್ನು ನಾನು ಬ್ಲಾಗ್ ಮಾಡ್ತೀನಿ ನಿಮಗೆ, ನಾನು ಯಾವ ರೀತಿ ನಿಂಬೆಹಣ್ಣು ತುಪ್ಪ ಹಚ್ತೀನಿ ಅಂತ. ಅದನ್ನು ನೆಕ್ಸ್ಟು ನಾನು ಯಾವಾಗ ಮಾಡ್ತೀನಿ ಅವಾಗ ವೀಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ಅಲ್ಲಿ ಕೈ ಮುಗಿತಾ ಇದ್ದಾಳಲ್ಲ ನಮ್ಮ ವೈಫ್ ಕಾವ್ಯ, ಅಲ್ಲಿ ನೋಡಿದರೆ ಕಿಂಡಿಯಿಂದ ಡೈರೆಕ್ಟ್ ಅಮ್ಮನವ್ರು ಕಾಣಿಸ್ತಾರೆ. ಸೊ ಹಾಗಾಗಿ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಕೈ ಮುಗಿತಾರೆ ಅಲ್ಲಿ.
ಕೈ ಮುಕ್ಕೊಂಡು ಬರ್ತಾರೆ. ಮತ್ತು ಈ ಮರದಲ್ಲಿ ಯಾರಿಗಾದರೂ ಮಕ್ಕಳಾಗಿಲ್ಲ ಅಂತ ಅಂದರೆ ಅವ್ರುಗಳು ಬಂದುಬಿಟ್ಟು ಇಲ್ಲಿ ತೊಟ್ಟಿಲನ್ನ ಕಟ್ಬಿಟ್ಟು ಹೋಗಿ ಹರಕೆ ಕಟ್ಕೊಳ್ತಾರೆ. ಆ ಥರ ಎಲ್ಲ ಪದ್ಧತಿಗಳು ತುಂಬ ಇದೆ ಇಲ್ಲಿ. ಏನಂತಂದರೆ ಮುಂಚೆ ಈ ದೇವಸ್ಥಾನಕ್ಕೆ ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ, ನಾನು ಆಗಲೇ ಹೇಳಿದ್ನಲ್ಲ, ನಾವು ನಮ್ಮನೆಯಿಂದ ಒಂದು 5 ನಿಮಿಷ ಆಗುತ್ತೆ ಅಂತ. ಸೊ ಆಗ ನಾವು ಚಿಕ್ಕ ಮಕ್ಕಳಿದ್ದಾಗ ಹಂಗೆ ಬಂದುಬಿಡ್ತಾ ಇದ್ವಿ. ದೇವಸ್ಥಾನದ ಹಿಂದೆಗಡೆ ಜಿಂಕೆ ಪಾರ್ಕ್ ಅಂತ ಇದೆ, ಅಲ್ಲಿ ಜಿಂಕೆಗಳೆಲ್ಲ ಇರ್ತಿತ್ತು ಅಂತ ಬಂದುಬಿಡ್ತಾ ಇದ್ವಿ. ಆವಾಗ ಈ ದೇವಸ್ಥಾನ ಇದೆ, ಆದರೆ ನಮಗೆ ಗೊತ್ತೇ ಇಲ್ಲ ಇಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಇಷ್ಟು ಪವರ್ಫುಲ್ಲು ದೇವಿ ಒಬ್ರು ಇದ್ದಾರೆ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಇವಾಗ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸ್ವಲ್ಪ ಪಾಪ್ಯುಲರ್ ಆಯಿತು, ಆವಾಗಿಂದ ಕ್ರೌಡೆಲ್ಲ ಬರೋದಕ್ಕೆ ತುಂಬ ಜಾಸ್ತಿ ಆದರು. ಆದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಇಲ್ಲಿ ಕೆಬ್ಬಬುದ್ದಿ ಕೆರೆಯಲ್ಲೆಲ್ಲ ಮೀನು ಹಿಡಿಯೋಕ್ಕೆಲ್ಲ ಅಂತ ಬರ್ತಾಯಿದ್ವಿ ಮಕ್ಕಳುಗಳೆಲ್ಲ ಸೇರಿಕೊಂಡು. ಆವಾಗ ನಮ್ಗೆ ಇಷ್ಟೆಲ್ಲ ಐಡಿಯಾನೇ ಇರಲಿಲ್ಲ, ಓಕೆ ಈ ಥರನೂ ಆಗ್ಬೋದು ಫ್ಯೂಚರಲ್ಲಿ ಅನ್ನೋದು. ಸೊ ಕಾಲ ಎಷ್ಟು ಚೇಂಜ್ ಆಗುತ್ತಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನಗಳೆಲ್ಲ ನಮಗೆ ತುಂಬಾ ಹತ್ರ ನಮ್ಮ ಮನೆಯಿಂದ, ಬಟ್ ಬರೋದಕ್ಕೆ ಆಗೋದಿಲ್ಲ. ಅದು ಏನಂತಲೇ ಗೊತ್ತಿಲ್ಲ. ದೇವಸ್ಥಾನ ಹತ್ರ ಇದೆ ಅಂತ ಬರೋಕ್ಕಾಗಲ್ವೋ ಅಥವಾ ಏನನ್ನೋದೇ ಗೊತ್ತಾಗಲ್ಲ. ಈ ಥರ ಏನಾದರೂ ಸುತ್ತಮುತ್ತ ಎಲ್ಲಾದರೂ ಬಂದಾಗ ನೆನಪಾದಾಗ ಬರ್ತೀವಿ ಅಷ್ಟೇ. ಸೊ ಆಲ್ಮೋಸ್ಟ್ ತುಂಬ ವರ್ಷಗಳೇ ಆಗೋಗಿತ್ತು ಇಲ್ಲಿಗೆ ಬಂದು. ಇವತ್ತು ನಮ್ಮ ಆ್ಯನಿವರ್ಸರಿ ಪ್ರಯುಕ್ತ ಇಲ್ಲಿಗೆ ಬಂದಿದ್ದೀವಿ. ಒಳಗಡೆ ವೀಡಿಯೋಸ್ ಮತ್ತು ಫೋಟೋಗ್ರಫಿ ಎಲ್ಲ ಅಲೋಡ್ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲೇನು ಮಾಡೋದಕ್ಕಾಗೋದಿಲ್ಲ. ದೇವಸ್ಥಾನ ಎಲ್ಲ ಹೀಗಿದೆ. ಸುತ್ತ ತುಂಬ ಹಳೆಯ ದೇವಸ್ಥಾನ ಇದು, ಕೆಂಪೇಗೌಡರ ಕಾಲದ್ದು. ನ್ಯೂಸಲ್ಲೆಲ್ಲ ನೋಡಿರ್ತೀರ ನೀವು, ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯನ ಕಿರಣ ಡೈರೆಕ್ಟಾಗಿ ಲಿಂಗದ ಮೇಲೆ ಬೀಳುತ್ತಲ್ಲ, ಅದು ಇದೇ ದೇವಸ್ಥಾನನೇ. ಇದು ಗವಿಪುರಮಲ್ಲಿರೋದು ದೇವಸ್ಥಾನ ಇದು. ಗವಿಪುರ ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಏನಂತ ಗೊತ್ತಿಲ್ಲ, ಯಾಕಂದರೆ ನಾವು ಇವತ್ತೇನು ಆ್ಯನಿವರ್ಸರಿ ಅಂತ ಏನು ಸ್ಪೆಷಲಾಗೆಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಸೊ ದಿನ ಹೆಂಗೆ ಹೋಗುತ್ತೆ ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಆ ರೀತಿ ಹೋಗ್ತಾಯಿದ್ದೀವಿ. ಆ ಥರ ಪ್ಲ್ಯಾನ್ ಮಾಡೋಂಗಿದ್ರೆ ಬೆಳಗ್ಗೆಯಿಂದನೇ ದೇವಸ್ಥಾನಕ್ಕೆ ಹೋಗೋದು ಅಥವಾ ಬೇರೆ ಏನಾದರೂ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಬೋದಾಗಿತ್ತು. ಬಟ್ ಸಿಂಪಲ್ಲಾಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈಗ ಏನಾದರೂ ಮನೇಲಿ ಏನಾದರೂ ಸ್ಪೆಷಲ್ ಮಾಡೋದಿದ್ರೆ ಹೋಗ್ತಾ ದಾರಿಲಿ ಏನಾದರೂ ಐಡಿಯಾ ಮಾಡಿಕೊಂಡು ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ದೇನಾದರೂ ಪ್ಲ್ಯಾನ್ ಇದೆಯಾ? ಎಲ್ಲೂ ಹೋಗೋದೆಲ್ಲ ಏನಿಲ್ಲ, ಸೀದಾ ಮನೆಗೆ ಹೋಗೋದು, ಅಡುಗೆ ಮಾಡೋದು, ಊಟ ಮಾಡೋದು, ಮಲ್ಕೊಳ್ಳೋದು ಅಷ್ಟೇ. ಸಿಂಪಲ್ಲಾಗಿ ಯಾವುದಾದ್ರೂ ಕೇಕ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ಕೇಕ್ ಶಾಪಿಗೆ. ರೆಗ್ಯುಲರಾಗಿ ನಾವು ಇಲ್ಲೇ ತೊಗೊಳ್ಳೋದು ಕೇಕ್ ಹೌಸಲ್ಲಿ, ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಈಗ ನೀವೇನು ತೊಗೋಬೇಕು ಅಂತ? ಬೇಡ, ಕೇಕ್ ಸುಮ್ಮನೆ ಯಾರೂ ತಿನ್ನಲ್ಲ, ಏನಿಲ್ಲ, ಏನಕ್ಕೆ ವೇಸ್ಟ್. ಒಂದು ಕೆಲಸ ಮಾಡು, ಪೀಸ್ ಕೇಕ್ ಬರುತ್ತಲ್ಲ ಅದನ್ನೇ ತೊಗೊಂಡು ಅದ್ರ ಮೇಲೆ ಒಂದು ಕ್ಯಾಂಡಲ್ ಇಟ್ಕೊಳ್ಳೋಣ. ಬೆಸ್ಟ್ ಐಡಿಯಾ ಅಲ್ವಾ? ಚಿಕ್ಕ ಚಿಕ್ಕ ಪೀಸು 2-3 ಪೀಸ್ ತೊಗೊಳ್ಳೋಣ ಸಾಕು. ಬ್ರೌನಿ ಎಲ್ಲ ಬೇಡ, ಈ ಕೇಕು ಆ ಕೇಕ್ 3 ತೊಗೊಳ್ಳೋಣ. ಅದೊಂದು ಇದೆರಡು ಸರ್. ಕ್ಯಾಂಡಲ್ ಒಂದು. ಬ್ರೌನಿ ಎಲ್ಲ ಬೇಡ. ಸರಿ ಹೊರಡೋಣ. ಸೊ ಬೇಕ್ರಿಯಿಂದ ಕೇಕೆಲ್ಲ ತೊಗೊಂಡು ಬಂದಿದ್ವಲ್ಲ, ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಬರೀ ಹನಿ ಕೇಕ್ನ ತೊಗೊಂಡು ಬಂದು ಒಂದು ಕ್ಯಾಂಡಲ್ ಇಟ್ಟು ಲೈಟ್ ಮಾಡ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಕಸಿನ್ಸ್ ಎಲ್ಲ ಯಾರು ಇಲ್ದಿರೆ, ನನ್ನ ತಮ್ಮ ತಂಗಿ ಅಣ್ಣ ಯಾರು ಇಲ್ದಿರೇ ಕೇಕ್ ಕಟ್ ಮಾಡ್ತಾ ಇರೋದು. ಆ್ಯಕ್ಚುಲಾಗಿ ಏನು ಕೇಕ್ ಕಟ್ ಮಾಡಿರೋ ಕೇಕ್ನೇ ತೊಗೊಂಡು ಬಂದಿದ್ದೀವಿ. ಬಟ್ ಈ ಥರ ಸೆಲೆಬ್ರೇಷನ್ ಮಾಡ್ತಾ ಇರೋದು ಇದೇ ಫಸ್ಟು. ಓಕೆ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು. ಎಲ್ಲರೂ ನೀವು ವಿಶ್ ಮಾಡಿ. ತೊಗೊಳಮ್ಮ.
ಹೇಳ್ತೀಯ ಮಗಳು ಅಡುಗೆ 100 ವರ್ಷ ಕಾಲ ಚೆನ್ನಾಗಿ ಬಾಡ್ರವ ಅಷ್ಟೇ, ಏನು ಇದನ್ನೇ ತೊಂದರೆ ಇಲ್ದಂಗೆ ಇರ್ಬೋದು. ನಿಮ್ಮ ನನ್ನ ಕಣ್ಣೆದ್ರಿಗೆ ನೀವು ಚೆನ್ನಾಗಿರ್ತೀವಿ. ಅದಕ್ಕೆ ಯಾಕೆ ಕಳ್ತೀಯ? ಅದನ್ನ ನಾವು ಕೆಟ್ಟರು ಪರವಾಗಿಲ್ಲ, ನೀವು ಚೆನ್ನಾಗಿ. ನಮ್ಮಮ್ಮ ಫುಲ್ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಆಗುತ್ತೆ. ಊರಲ್ಲಿ ನಮ್ಮ ಅತ್ತೆನೂ ಇರ್ತಾರೆ ಪಾಪ, ಅವ್ರಿಗೆ ಬೆಳಗ್ಗೆಯಿಂದ ಮನಸ್ಸೆಲ್ಲ ಇಲ್ಲೇ ಇದೆ. ಪೂಜೆ ಎಲ್ಲ ಮಾಡಿದಾರಂತೆ. ಅವ್ರನ್ನೂ ಮಿಸ್ ಮಾಡ್ಕೊತೀವಿ. ಇಲ್ಲಿದ್ದಿದ್ರೆ ಎಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಅಲ್ಲೊಬ್ರಿದ್ದಾರೆ ಇಲ್ಲೊಬ್ರಿದ್ದಾರೆ. ಬಟ್ ಬೆಳಗ್ಗೆಯಿಂದ ಒಂದೇ ಸಮ ಫೋನು, ಏನು ಮಾಡ್ತಾ ಇದ್ದೀರಾ ಮನಸ್ಸೆಲ್ಲ ಇಲ್ಲೇ ಇದೆ, ಬರೀ ದೇಹ ಮಾತ್ರ ಅಲ್ಲಿದೆ ಅಷ್ಟೇ. ಅವ್ರಿಗೂ ಈ ಕೇಕ್ನ ಡೆಡಿಕೇಟ್ ಮಾಡಿ ನನ್ನ ಹಸ್ಬೆಂಡ್ಗೆ ತಿನ್ನಿಸ್ಬಿಡ್ತೀನಿ. ಅಮ್ಮ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಪರವಾಗಿನ ಕೇಕು ನಾನೇ ತಿಂತಾ ಇದ್ದೀನಿ. ಈಗ ಡಿನ್ನರ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ, ನಾನು ಮತ್ತು ಹಸ್ಬೆಂಡ್ ಇಬ್ರು. ಸೊ ನಾನು ಸೇಮ್ ಔಟ್ಫಿಟ್ಟಲ್ಲೇ ಹೋಗ್ತಾ ಇದ್ದೀನಿ, ಮತ್ತೆ ಇನ್ಯಾರು ಚೇಂಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಜಡೆ ಒಂದು ಹಾಕ್ಕೊಂಡಿದ್ದೀನಿ ನೀಟಾಗಿ. ಯಾಕಂದರೆ ಗಾಳೀಲಿ ಹೋಗ್ತೀವಲ್ಲ ತುಂಬ ಸಿಕ್ಕಾಗ್ಬಿಡುತ್ತೆ, ಆಮೇಲೆ ಮತ್ತೆ ಬಿಡಿಸೋಷ್ಟೊತ್ತಿಗೆ ಅಂದ್ಬಿಟ್ಟು ಸೇಮ್ ಇದೇ ಔಟ್ಫಿಟ್ಟಲ್ಲೇ ಹೊರಡ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಅಂತ ನೋಡ್ಕೊಂಡು ನಾನು ಅಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಫೈನಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಊಟ ಮಾಡೋದಕ್ಕೆ ಅಂತ. ಫುಲ್ ಕ್ರೌಡ್ ಇದ್ದಾರೆ, ಮತ್ತು ವಾಯ್ಸಲ್ಲಿ ನಾನೇನು ಮಾತಾಡ್ತಾ ಇದ್ದೀನಿ ಅನ್ನೋ ವಾಯ್ಸು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಊಟ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಟೈಮ್ ಆಲ್ರೆಡಿ 12:10 ಆಗಿಬಿಟ್ಟಿದೆ. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಕೂತಿದ್ದೀನಿ. ಯಾಕಂದರೆ ಅಲ್ಲಿ ನಮಗೆ ಡೆಸರ್ಟ್ ಎಲ್ಲ ತಿಂದು ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಬರೋವಾಗಲೇ ತೊಗೊಂಡು ಬಂದಿದ್ದೆ. ಇಷ್ಟೊತ್ತಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂತಂದರೆ ವೀಡಿಯೋ ಎಂಡ್ ಮಾಡಿರಲಿಲ್ಲ ನಾನು. ಸೊ ಅದಕ್ಕೋಸ್ಕರ ಇಷ್ಟೊತ್ತಲ್ಲೂ ವೀಡಿಯೋ ಮಾಡ್ತಾಯಿದ್ದೀನಿ, ಡೋಂಟ್ ಮೈಂಡ್. ಹಾಗೆ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಚೆನ್ನಾಗಾಯಿತು. ಯಾಕಂದರೆ ಬೆಳಗ್ಗೆಯಿಂದ ಏನು ಪ್ಲ್ಯಾನ್ ಮಾಡಿರಲಿಲ್ವಲ್ಲ, ಎಲ್ಲ ಅನ್ಪ್ಲ್ಯಾನ್ಡು. ಸೊ ಈ ಥರ ಅನ್ಪ್ಲ್ಯಾನ್ಡ್ ಪ್ಲ್ಯಾನ್ಸೇ ವರ್ಕ್ ಆಗೋದು ಅಂತ ತುಂಬ ಸತಿ ಗೊತ್ತಾಗಿದೆ. ಅದೇ ಥರನೇ ಇವತ್ತು ಆಯಿತು. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಇನ್ನೇನಿಲ್ಲ, ದಿನ ಚೆನ್ನಾಗೋಯಿತು. ಮತ್ತು ಈ ವಿಡಿಯೋನು ನಾನು